ಎಲ್ಲರಿಗೂ ನಮಸ್ಕಾರ. ಎಸ್ ವೈ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಸಸ್ಯಗಳು ಎನ್ನುವಂಥ ಒಂದು ಅಧ್ಯಾಯದ ಮ್ಯಾಗ ನಾವೇನು ಮಾಡ್ಕೊತಾ ಇದ್ವಿಪ್ಪ ಅಂತಂದರೆ ಪ್ರಮುಖ ಪ್ರಶ್ನೋತ್ತರಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ಇವಾಗ ನಾನು 2 ಪಾಠಗಳನ್ನು ಮಾಡೀನಿ. ಇವತ್ತಿಂದು 3ನೇ ಪಾಠ ಆಗ್ತೈತಿ. ಇದು ಏನಾಗಿರ್ತೈತಪ್ಪ ಅಂತಂದರೆ ಸಸ್ಯಗಳು ಎನ್ನುವಂಥ ಒಂದು ಟಾಪಿಕ್ ಮೇಲೆ ಕೊನೆಯ ಒಂದು ಭಾಗ ಆಗಿರ್ತೈತಿ. ಮತ್ತು ನಾವು ಮುಂದಿನ ದಿನಗಳಲ್ಲಿ ಏನು ಮಾಡೋಣ ಅಂತಂದರೆ ಪ್ರಾಣಿಗಳದ್ರ ಬಗ್ಗೆ ಮಾಡೋಣ. ಅವು 1-2 ಪಾಠ ಆಗ್ತವೆ. ನಂತರದಲ್ಲಿ ಯಾವ್ಯಾವ ಪ್ರಮುಖವಾಗಿರ್ತವಲ್ಲ TETಗೆ ಖಚಿತವಾಗಿ ಬಂದೇ ಬರ್ತಾ 1 ಅಂಕ ಇರ್ತೈತಲ್ಲ, ಅದ್ರ ಮೇಲೆ ನಾನು ಮಾಡ್ಕೊತ ಹೋಗಿರ್ತೀನಿ. ಹಾಗಾದರೆ ತರಗತಿಯನ್ನು ಪ್ರಾರಂಭ ಮಾಡೋಣ. 50ನೇ ಪ್ರಶ್ನೆ ಏನಪ್ಪ ಅಂತಂದರೆ ಶೈವಲಗಳಲ್ಲಿ ಕೆಂಪು ಬಣ್ಣಕ್ಕೆ ಕಾರಣವಾದ ವರ್ಣಕ ಅಂತ ಕೇಳ್ಯಾರ. ಆಪ್ಷನ್ ಯಾವ್ಯಾವ ಕೊಟ್ಟಾರಪ್ಪ ಅಂತಂದರೆ ಕ್ಸಾಂಥೋಫಿಲ್ ಅಂತ ಹೇಳ್ಕೊಟ್ಟಾರ, 2ನೇದು ಫೈಕೋ ಎರಿಥ್ರಿನ್ ಅಂತ ಹೇಳ್ಕೊಟ್ಟಾರ, 3ನೇದು ಫೈಕೋ ಸಯಾನಿನ್ ಅಂತ ಹೇಳ್ಕೊಟ್ಟಾರ, 4ನೇದು ಕ್ಲೋರೋಫಿಲ್ ಅಂತಂದೇಳಿ ಕೊಟ್ಟಾರ. ಶೈವಲಗಳ ಬಗ್ಗೆ ಹೇಳಬೇಕಪ್ಪ ಅಂತಂದರೆ ಶೈವಲಗಳನ್ನು ನಾವು ಪ್ರಮುಖವಾಗಿ 3 ವರ್ಗಗಳಾಗಿ ವಿಂಗಡಣೆ ಮಾಡ್ತೀವಿ. ಒಂದು ಕೆಂಪು ಶೈವಲ ಅಂತೇಳಿ, ಇನ್ನೊಂದು ಕಂದು ಶೈವಲ ಅಂತೇಳಿ, ಮತ್ತೊಂದು ಯಾವುದಪ್ಪ ಅಂತಂದರೆ ಹಸಿರು ಶೈವಲ ಅಂತೇಳಿ. ಕೆಂಪು ಶೈವಲ ಕೆಂಪಾಗಿರಲು ಕಾರಣವಾದಂಥ ವರ್ಣಕ ಯಾವುದಪ್ಪ ಅಂತಂದರೆ ಫೈಕೋ ಎರಿಥ್ರಿನ್ ಅಂತಂದೇಳಿ ಕರೀತಾರೆ. ಆಮೇಲೆ ಕಂದು ಶೈವಲ ಕಂದಾಗಿರಲು ಕಾರಣವಾದಂಥ ವರ್ಣಕ ಯಾವುದಪ್ಪ ಅಂತಂದರೆ ಕ್ಸಾಂಥೋಫಿಲ್ ಅಂತಂದೇಳಿ ಕರೀತಾರೆ. ಆಮೇಲೆ ಹಸಿರು ಶೈವಲ ಹಸಿರಾಗಿರಲು ಕಾರಣವಾದಂಥ ವರ್ಣಕ್ಕೆ ಯಾವುದಪ್ಪ ಅಂತಂದರೆ ಕ್ಲೋರೋಫಿಲ್ ಅಂತಂದೇಳಿ ಕರೀತಾರೆ. ಮತ್ತೇನಪ್ಪ ಅಂತಂದರೆ ಕಂದು ಶೈವಲಗಳಿಂದ ನಾವೇನು ಮಾಡ್ತೀವಿ, ಆಲ್ಜಿನ್ ಅನ್ನುವಂಥ ಒಂದು ವಸ್ತುವನ್ನು ಪಡಿತೀವಿ. ಈ ಆಲ್ಜಿನನ್ನು ಎಲ್ಲಿ ಬಳಕೆ ಮಾಡ್ಕೊತೀವಪ್ಪ ಅಂತಂದರೆ ಐಸ್ ಕ್ರೀಮ್ ಮತ್ತು ಚಾಕ್ಲೇಟ್ಗಳ ತಯಾರಿಕೆಯಲ್ಲಿ ಬಳಕೆ ಮಾಡ್ಕೊತೀವಿ. ಇನ್ನು ಕೆಂಪು ಶೈವಲಗಳ ಬಗ್ಗೆ ಹೇಳಬೇಕಪ್ಪ ಅಂತಂದರೆ ಜಲೇಡಿಯಮ್ ಅನ್ನುವಂಥ ಒಂದು ಕೆಂಪು ಶೈವಲ ಇರ್ತೈತಿ. ಇದರಿಂದ ನಾವೇನು ಮಾಡ್ತೀವಿ, ಅಗರ್ ಎನ್ನುವಂಥ ಒಂದು ವಸ್ತುವನ್ನು ಪಡ್ಕೊತೀವಿ. ಇದನ್ನು ನಾವು ಮಾಂಸಗಳ ಸಂಸ್ಕರಣೆಯಲ್ಲಿ ಬಳಕೆ ಮಾಡ್ಕೊತೀವಿ. ಆಮೇಲೆ ಬೇಕರಿಯ ಉತ್ಪನ್ನಗಳಲ್ಲಿ ಸಹ ನಾವೇನು ಮಾಡ್ತೀವಪ್ಪ ಅಂತಂದರೆ ಜಲೇಡಿಯಮ್ ಎಂಬ ಕೆಂಪು ಶೈವಲದಿಂದ ಅಗರ್ ಎನ್ನುವ ಒಂದು ವಸ್ತುವನ್ನು ಬಳಕೆ ಮಾಡಿಕೊಂಡು ನಾವು ಈ ಒಂದು ಬೇಕರಿ ಮಾಂಸ ಸಂಸ್ಕರಣಾ ಕೇಂದ್ರಗಳಲ್ಲಿ ಬಳಕೆ ಮಾಡ್ಕೊತೀವಿ. ಮತ್ತು ಶೈವಲಗಳಿಗೆ ನಾವು ಕಂದು ಶೈವಲಕ್ಕೆ ಉದಾಹರಣೆ ಹೇಳಬೇಕಪ್ಪ ಅಂತಂದರೆ ಸರ್ಗ್ಯಾಸಮ್ ಅಂತ ಹೇಳ್ಬೋದು, ಎಕ್ಟೋಕಾರ್ಪಸ್ ಅಂತಲೂ ಹೇಳ್ಬೋದು. ಇನ್ನು ಹಸಿರು ಶೈವಲಕ್ಕೆ ಉದಾಹರಣೆ ಹೇಳ್ಬೇಕಂತಂದರೆ ಸ್ಪೈರೋಗೈರಾ ಅಂತ ಹೇಳ್ಬೋದು, ಇಲ್ಯೂಥ್ರಿಕ್ಸ್ ಅಂತಲೂ ಹೇಳ್ಬೋದು. ಇವೆಲ್ಲ ನಮಗೆ ಕಾಮನ್ ಆಗಿ ಗೊತ್ತೇ ಇರ್ತವೆ. ಆಮೇಲೆ ಕೆಂಪು ಶೈವಲಕ್ಕೆ ಉದಾಹರಣೆ ಅಂತಂದರೆ ಬೆಟ್ಕೋಸ್ಪರ್ಮಮ್ ಆಗ್ತೈತಿ. ಆಮೇಲೆ ಪಾಲಿಸಲ್ಪೋನೆ ಇವೇನಪ್ಪ ಅಂತಂದರೆ ಕೆಂಪು ಶೈವಲಕ್ಕೆ ಉದಾಹರಣೆ ಆಗ್ತೈತಿ. ಇನ್ನು 51ನೇ ಪ್ರಶ್ನೆಯನ್ನು ನಾವು ನೋಡೋದಾಯ್ತಪ್ಪ ಅಂತಂದರೆ ಶೈವಲ ಮತ್ತು ಶಿಲೀಂಧ್ರಗಳು ಪರಸ್ಪರ ಲಾಭಕ್ಕಾಗಿ ಜೊತೆ ಜೀವನವನ್ನು ನಡೆಸುತ್ತವೆ. ಇವುಗಳನ್ನು ಏನೆಂದು ಕರೆಯುತ್ತಾರೆ ಅಂತ ಕೇಳಿದ್ರೆ, ಇಲ್ಲಿ ಶೈವಲ ಮತ್ತು ಶಿಲೀಂಧ್ರಗಳು ಏನು ಮಾಡ್ತಪ್ಪ ಅಂತಂದರೆ ಸಹಜೀವನವನ್ನು ನಡೆಸ್ತವೆ. ಇದಕ್ಕೆ ನಾವೇನಂತ ಕರಿತೀವಿ, ಸಿಂಬಯೋಸಿಸ್ ಅಥವಾ ಕೂಡು ಜೀವನ ಅಂತಂದೇಳಿ ಕರಿತೀವಿ. ಇಲ್ಲಿ ಶಿಲೀಂಧ್ರ ಏನು ಮಾಡ್ತಪ್ಪ ಅಂತಂದರೆ ಶೈವಲಕ್ಕೆ ಆಶ್ರಯವನ್ನು ಒದಗಿಸಿ ಕೊಡ್ತೈತಿ, ನೀರನ್ನು ಕೊಡ್ತೈತಿ, ಆಮೇಲೆ ಖನಿಜಾಂಶಗಳನ್ನು ಒದಗಿಸಿ ಕೊಡ್ತೈತಿ. ಅದಕ್ಕೆ ಪ್ರತಿಯಾಗಿ ಶೈವಲ ಏನು ಮಾಡುತ್ತಪ್ಪ ಅಂತಂದರೆ ಆಹಾರವನ್ನು ತಯಾರು ಮಾಡಿ ಶಿಲೀಂಧ್ರಕ್ಕೆ ಕೊಡ್ತೈತಿ. ಇವೆರಡೂ ಏನು ಮಾಡ್ತಾವಪ್ಪ ಅಂತಂದರೆ ಕೊಡು ತೆಗೆದುಕೊಳ್ಳುವ ಸಂಬಂಧವನ್ನು ಹೊಂದಿರ್ತವೆ. ಅದಕ್ಕಾಗಿ ನಾವು ಇವಕ್ಕೆ ಏನಂತ ಕರಿತೀವಿ, ಸಿಂಬಯೋಸಿಸ್ ಅಥವಾ ಕೂಡು ಜೀವನ, ಸಹಜೀವನ ಅಂತಂದೇಳಿ ಕರಿತೀವಿ. ಈ ಶಿಲೀಂಧ್ರ ಮತ್ತು ಶೈವಲ ಎರಡೂ ಸೇರಿ ನಡೆಸುವಂಥ ಒಂದು ಇದಕ್ಕೆ ನಾವೇನಂತ ಕರಿತೀವಿ, ಯಾವ ಒಂದು ಇದರಲ್ಲಿ ಕಾಣ್ತೀವಪ್ಪ ಅಂತಂದರೆ ಕಲ್ಲು ಹೂವಿನಲ್ಲಿ ನಾವೇನು ಮಾಡ್ತೀವಿ, ಶೈವಲ ಮತ್ತು ಶಿಲೀಂಧ್ರಗಳು ಜೊತೆಯಾಗಿರೋದನ್ನು ನಾವು ಕಾಣ್ತೀವಿ. ಅದೇ ರೀತಿಯಾಗಿ ದ್ವಿದಳ ಧಾನ್ಯಗಳ ಬೇರು ಗಂಟುಗಳಲ್ಲಿ ಸಹ ನಾವೇನು ಮಾಡ್ತೀವಪ್ಪ ಅಂತಂದರೆ ರೈಸೋಬಿಯಮ್ ಎನ್ನುವಂಥ ಬ್ಯಾಕ್ಟೀರಿಯಾವನ್ನು ಕಾಣ್ತೀವಿ. ಇದು ಸಹ ಏನು ಮಾಡುತ್ತಪ್ಪ ಅಂತಂದರೆ ಸಹಜೀವನವನ್ನು ನಡೆಸ್ತೈತಿ. ಇದು ಏನು ಮಾಡುತ್ತಪ್ಪ ಅಂತಂದರೆ ವಾತಾವರಣದಲ್ಲಿರುವಂತಹ ನೈಟ್ರೋಜನನ್ನು ಸಸ್ಯಗಳಿಗೆ ಒದಗಿಸಿ ಕೊಡ್ತೈತಿ. ಇದರಿಂದ ಸಸ್ಯಗಳು ಏನು ಮಾಡ್ತಾರೋ ಪೋಷಕಾಂಶಗಳನ್ನು ತಯಾರು ಮಾಡ್ಕೊತವೆ. ಅದಕ್ಕೆ ಪ್ರತಿಯಾಗಿ ಸಸ್ಯಗಳು ಏನು ಮಾಡ್ತಪ್ಪ ಅಂತಂದರೆ ರೈಸೋಬಿಯಮ್ಗೆ ಆಹಾರವನ್ನು ಒದಗಿಸ್ತೈತಿ. ಈ ರೀತಿಯಾದಂಥ ಒಂದು ಜೀವನಕ್ಕೆ ನಾವೇನಂತ ಕರಿತೀವಪ್ಪ ಅಂತಂದರೆ ಸಹಜೀವನ, ಸಿಂಬಯೋಸಿಸ್ ಅಂತಂದೇಳಿ ಕರಿತೀವಿ. ಇನ್ನು 52ನೇ ಪ್ರಶ್ನೆಯನ್ನು ನಾವು ನೋಡೋದಾಯ್ತಪ್ಪ ಅಂತಂದರೆ ಸಸ್ಯಶಾಸ್ತ್ರದ ಜನಕ ಯಾರು ಅಂತ ಕೇಳ್ಯಾರ. ಮೊದಲನೇದಾಗಿ ಏನು ಮಾಡ್ತಾರಪ್ಪ ಅಂತಂದರೆ ಕರೋಲಸ್ ಲಿನಿಯಸ್ ಅವರು ಏನು ಮಾಡ್ತಾರಪ್ಪ ಅಂತಂದರೆ ಸಸ್ಯ ಸಾಮ್ರಾಜ್ಯ ಮತ್ತು ಪ್ರಾಣಿ ಸಾಮ್ರಾಜ್ಯ ಅಂತೇಳಿ ವರ್ಗೀಕರಣ ಮಾಡ್ತಾರೆ. ಹಂಗಾಗಿ ಕರೋಲಸ್ ಲಿನಿಯಸ್ ಇವರನ್ನು ನಾವೇನಂತ ಕರಿತೀವಪ್ಪ ಅಂತಂದರೆ ಸಸ್ಯ ಸಾಮ್ರಾಜ್ಯದ ಜನಕ ಅಂತಂದೇಳಿ ನಾವು ಇವರನ್ನು ಕರಿತೀವಿ. ಇನ್ನು 53ನೇ ಪ್ರಶ್ನೆಯನ್ನು ನಾವು ನೋಡೋದಾಯ್ತಪ್ಪ ಅಂತಂದರೆ 53ನೇ ಪ್ರಶ್ನೆ ಏನೈತಿ, ಸಸ್ಯಗಳಿಗೆ ಜೀವವಿದೆ ಎಂದು ಹೇಳಿದ ಭಾರತೀಯ ವಿಜ್ಞಾನಿ ಅಂತ ಕೇಳ್ಯಾರ. ಇದು ಆಲ್ರೆಡಿ ರಿಪೀಟ್ ಆಗೈತಿ. ಆದರೂ ಯಾರಪ್ಪ ಅಂತಂದರೆ ಸಸ್ಯಗಳಿಗೆ ಜೀವವಿದೆ ಎಂದು ಹೇಳಿದ ವಿಜ್ಞಾನಿ ಯಾರಪ್ಪ ಅಂತಂದರೆ ಜಗದೀಶ್ ಚಂದ್ರ ಬೋಸ್. ಇವ್ರು ಏನು ಮಾಡ್ತಾರಪ್ಪ ಅಂತಂದರೆ ಸಸ್ಯಗಳಿಗೆ ಜೀವವಿದೆ ಅಂತಂದು ಹೇಳ್ತಾರೆ. ಇದು ಒಂದು ಬೇರು. 54ನೇ ಪ್ರಶ್ನೆ, ಇದು ಒಂದು ಬೇರು ಅಂತೇಳಿ ಹೇಳ್ಯಾರ. ಆಪ್ಷನ್ ಯಾವ್ಯಾವ ಕೊಟ್ಟಾರ, ಶುಂಠಿ ಅಂತ ಹೇಳ್ಕೊಟ್ಟಾರ, 2ನೇದು ಆಲೂಗಡ್ಡೆ ಅಂತ ಹೇಳ್ಕೊಟ್ಟಾರ, 3ನೇದು ಮೂಲಂಗಿ ಅಂತ ಹೇಳ್ಕೊಟ್ಟಾರ, 4ನೇದು ಅರಿಶಿಣ ಅಂತಂದೇಳಿ ಕೊಟ್ಟಾರ. ನಾವೇನು ಮಾಡ್ತೀವಿ, ಸಸ್ಯಗಳಿಗೆ ಏನು ಮಾಡ್ತವಪ್ಪ ಅಂತಂದರೆ ವಿವಿಧ ಭಾಗಗಳಲ್ಲಿ, ಸಸ್ಯದ ವಿವಿಧ ಭಾಗಗಳಲ್ಲಿ ಏನು ಮಾಡ್ತವಪ್ಪ ಅಂತಂದರೆ ಆಹಾರವನ್ನು ಶೇಖರಣೆ ಮಾಡ್ತವೆ. ಇವುಗಳಲ್ಲಿ ಏನಾಗಿರ್ತವೆ, ಸ್ವಲ್ಪ ಬೇರುಗಳಲ್ಲಿ ಶೇಖರಣೆ ಮಾಡ್ತವೆ, ಆಮೇಲೆ ಕಾಂಡಗಳಲ್ಲಿ ಶೇಖರಣೆ ಮಾಡ್ತವೆ, ಮತ್ತು ಎಲೆಗಳಲ್ಲಿ ಸಹ ಏನು ಮಾಡ್ತವೆ, ಆಹಾರವನ್ನು ಸಂಗ್ರಹಣೆ ಮಾಡಿ ಇಡ್ತವೆ. ಹಾಗಾದರೆ ಇವುಗಳಲ್ಲಿ ಯಾವುದು ಬೇರುಗಳಲ್ಲಿ ಆಹಾರ ಸಂಗ್ರಹಣೆ ಆಗೈತಿ ಅಂತ ಕೇಳ್ಯಾರ. ನಾವು ನೋಡೋದಾಯ್ತಪ್ಪ ಅಂತಂದರೆ
ಇದು ಶುಂಠಿ ಮತ್ತು ಆಲೂಗಡ್ಡೆ ಇವು ಅರಿಶಿಣ. ಶುಂಠಿ, ಆಲೂಗಡ್ಡೆ ಮತ್ತು ಅರಿಶಿಣ ಇವು ಏನಪ್ಪ ಅಂತಂದರೆ ಸಸ್ಯದ ಕಾಂಡ ಭಾಗಗಳು. ಈ ಒಂದು ಕಾಂಡ ಭಾಗದಲ್ಲಿ ಸಸ್ಯಗಳು ಏನು ಮಾಡ್ತವೆ, ಆಹಾರವನ್ನು ಶೇಖರಣೆ ಮಾಡಿರ್ತವೆ. ಇಲ್ಲಿ ಏನು ಮುಲ್ಲಂಗಿ ಕಾಣಕತ್ತೈತಲ್ಲ, ಈ ಮುಲ್ಲಂಗಿ ಅನ್ನೋದೇನಪ್ಪ ಅಂತಂದರೆ ಸಸ್ಯದ ಒಂದು ಬೇರು ಭಾಗ. ಇದರಲ್ಲಿ ಏನು ಮಾಡಿರ್ತವಪ್ಪ ಅಂತಂದರೆ ಸಸ್ಯಗಳು ಆಹಾರವನ್ನು ಸಂಗ್ರಹಣೆ ಮಾಡಿರ್ತವೆ. ಕ್ಯಾರೆಟ್ ಆಗಿರ್ಬೋದು, ಸಿಹಿಗೆಣಸು ಆಗಿರ್ಬೋದು, ಮರಗೆಣಸು ಆಗಿರ್ಬೋದು, ಮತ್ತು ಬೀಟ್ರೂಟ್ ಆಗಿರ್ಬೋದು, ಇವೆಲ್ಲ ಏನಪ್ಪ ಅಂತಂದರೆ ಬೇರುಗಳು. ಈ ಬೇರುಗಳಲ್ಲಿ ಏನು ಮಾಡಿರ್ತವೆ, ಸಸ್ಯಗಳು ಆಹಾರವನ್ನು ಸಂಗ್ರಹಣೆ ಮಾಡಿರ್ತವೆ. ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಮುಲ್ಲಂಗಿ ಅನ್ನೋದೇನಪ್ಪ ಅಂತಂದರೆ ಸರಿಯಾದ ಒಂದು ಉತ್ತರ ಆಗ್ತೈತಿ. ಶುಂಠಿ, ಆಲೂಗಡ್ಡೆ, ಅರಿಶಿಣ ಇವೆಲ್ಲ ಏನಾಗುತ್ತಪ್ಪ ಅಂತಂದರೆ ಸಸ್ಯದ ಕಾಂಡ ಭಾಗ ಆಗ್ತೈತಿ. ಆಮೇಲೆ ಈರುಳ್ಳಿ, ಎಲೆಕೋಸು, ಬೆಳ್ಳುಳ್ಳಿ ಮುಂತಾದವುಗಳು ಏನಾಗ್ತವಪ್ಪ ಅಂತಂದರೆ ಸಸ್ಯದ ಎಲೆ ಭಾಗಗಳಾಗ್ತವೆ. ಇಲ್ಲಿ ಏನಾಗಿರ್ತವೆ, ಸಸ್ಯಗಳು ಆಹಾರವನ್ನು ಸಂಗ್ರಹಣೆ ಮಾಡಿ ಇಡ್ತವೆ. ಇನ್ನು 55ನೇ ಪ್ರಶ್ನೆಯನ್ನು ನಾವು ನೋಡೋದಾಯ್ತಪ್ಪ ಅಂತಂದರೆ ಹೂವುಗಳನ್ನು ಹೊಂದಿರುವ ಸಸ್ಯ ಅಂತಂದು ಹೇಳ್ಯಾರ. ಬ್ರಯೋಫೈಟಾ ಅಂತಂದರೆ ಆವಾಸ ಸಸ್ಯಗಳು ಅಂತಂದೇಳಿ ಕರಿತೀವಿ. ಇವಕ್ಕೆ ಏನು ನಿರ್ದಿಷ್ಟವಾದಂಥ ಅಂಗಾಂಶಗಳಿರಲ್ಲ. ನೀರು ಮತ್ತು ಆಹಾರ ಸಾಗಿಸೋಕ್ಕೆ ನಿರ್ದಿಷ್ಟವಾದ ಅಂಗಾಂಶಗಳು ಇರೋಂಗಿಲ್ಲ. ಆಮೇಲೆ ಆ್ಯಂಜಿಯೋಸ್ಪರ್ಮ್ ಅಂತಂದೇಳಿ ಕೇಳ್ಯಾರ. ಇನ್ನೊಂದು ಯಾವ್ದು ಕೊಟ್ಟಾರಪ್ಪ ಅಂತಂದರೆ ಜಿಮ್ನೋಸ್ಪರ್ಮ್ ಅಂತಂದೇಳಿ ಕೊಟ್ಟಾರ. ಇನ್ನೊಂದು ಶೈವಲ ಎದ್ರೊಳಗೆ ಬರ್ತೈತಪ್ಪ ಅಂತಂದ್ರೆ ಥ್ಯಾಲೋಫೈಟಾ ಅಂತಂದೇಳಿ ಕರಿತೈತಿ. ಇದ್ರೊಳಗೆ ನಾವು ಸಸ್ಯದ ಎಲೆ ಅಂತಲೂ ಗುರುತಿಸೋಕ್ಕಾಗಲ್ಲ, ಕಾಂಡ ಭಾಗ ಅಂತಲೂ ಗುರುತಿಸೋಕ್ಕಾಗಂಗಿಲ್ಲ. ಬಟ್ ಬ್ರಯೋಫೈಟಾದಲ್ಲಿ ನಾವೇನು ಮಾಡ್ಬೋದು, ಕಾಂಡ ಭಾಗ, ಎಲೆ ಭಾಗ ಅಂತಂದೇಳಿ ಗುರುತಿಸ್ಬೋದು. ಆ್ಯಂಜಿಯೋಸ್ಪರ್ಮ್ ಮತ್ತು ಜಿಮ್ನೋಸ್ಪರ್ಮ್ ಅಂತಂದರೆ ಅನಾವೃತ ಬೀಜ ಸಸ್ಯಗಳು ಮತ್ತು ಆವೃತ ಬೀಜ ಸಸ್ಯಗಳು. ಆ್ಯಂಜಿಯೋಸ್ಪರ್ಮ್ ಅಂತಂದರೆ ಆವೃತ ಬೀಜ ಸಸ್ಯಗಳು. ಅನಾವೃತ ಬೀಜ ಸಸ್ಯಗಳಿಗೆ ನಾವು ಜಿಮ್ನೋಸ್ಪರ್ಮ್ ಅಂತಂದೇಳಿ ಕರಿತೀವಿ. ಹೂವುಗಳನ್ನು ಹೊಂದಿರುವ ಸಸ್ಯ ಯಾವುದಪ್ಪ ಅಂತಂದರೆ ಆ್ಯಂಜಿಯೋಸ್ಪರ್ಮ್ ಅಂತಂದರೆ ಏನು, ಇವು ಹಣ್ಣಿನ ಕವಚದಿಂದ ಆವೃತವಾಗಿರುವಂಥ ಬೀಜವನ್ನು ಹೊಂದಿರ್ತೈತಿ. ಹಂಗಾಗಿ ಇವಕ್ಕೆ ನಾವು ಆ್ಯಂಜಿಯೋಸ್ಪರ್ಮ್ ಅಂತಂದೇಳಿ ಕರಿತೀವಿ. ಜಿಮ್ನೋಸ್ಪರ್ಮ್ ಅಂತಂದರೆ ನಗ್ನ ಬೀಜವನ್ನು ಹೊಂದಿರ್ತವೆ. ಇನ್ನು 56ನೇ ಪ್ರಶ್ನೆಯನ್ನು ನೋಡೋದಾಯ್ತಂತಂದರೆ ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವ ಹಸಿರು ಸಸ್ಯಗಳು. ಇವಕ್ಕೆ ನಾವೇನಂತ ಕರಿತೀವಪ್ಪ ಅಂತಂದರೆ ಸ್ವಪೋಷಕಗಳು ಅಂತಂದೇಳಿ ಕರಿತೀವ, ಅಥವಾ ಪರಪೋಷಕಗಳು ಅಂತಂದೇಳಿ ಕರಿತೀವ, ಅಥವಾ ಬಳ್ಳಿಗಳು ಅಂತಂದೇಳಿ ಕರಿತೀವ, ಅಥವಾ ವಾರ್ಷಿಕ ಸಸ್ಯಗಳು ಅಂತಂದೇಳಿ ಕರಿತೀವ. ಈ ಪ್ರಶ್ನೆ ಬಹಳ ಸುಲಭ ಐತಿ. ಹಾಗಾದರೆ ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವಂತಹ ಒಂದು ಸಸ್ಯಗಳಿಗೆ, ಹಸಿರು ಸಸ್ಯಗಳಿಗೆ ನಾವೇನಂತ ಕರಿತೀವಪ್ಪ ಅಂತಂದರೆ ಸ್ವಪೋಷಕಗಳು ಅಂತಂದೇಳಿ ಕರಿತೀವಿ. ಇವಕ್ಕೆ ನಾವೇನಂತ ಕರಿತೀವಿ, ಸ್ವಪೋಷಕಗಳು ಅಂತಂದೇಳಿ ಕರಿತೀವಿ. ಇನ್ನು 57ನೇ ಪ್ರಶ್ನೆ ನೋಡೋದಾಯ್ತಪ್ಪ ಅಂತಂದರೆ ಒಂದು ಜಮೀನಿನಲ್ಲಿ ಒಂದೇ ಋತುವಿನಲ್ಲಿ 2 ಅಥವಾ ಹೆಚ್ಚು ಬೆಳೆಗಳನ್ನು ಬೆಳೆಯುವುದಕ್ಕೆ ಹೀಗೆನ್ನುವರು ಅಂತಂದು ಹೇಳಿಕೊಟ್ಟಾರ. 1ನೇ ಆಪ್ಷನ್ ಯಾವ ಕೊಟ್ಟಾರ, ಸರದಿ ಬೆಳೆ ಅಂತಂದು ಹೇಳ್ಕೊಟ್ಟಾರ. 2ನೇದು ಮಿಶ್ರ ಬೆಳೆ ಅಂತಂದು ಹೇಳ್ಕೊಟ್ಟಾರ. 3ನೇದು ಕೊಯ್ಲು ಮಾಡುವುದು ಅಂತಂದು ಹೇಳ್ಕೊಟ್ಟಾರ. 4ನೇದು ಯಾವುದಪ್ಪ ಅಂತಂದರೆ ಉಳುವುದು ಅಂತಂದು ಹೇಳ್ಕೊಟ್ಟಾರ. ಕೊಯ್ಲು ಮಾಡುವುದು ಅಂತಂದರೆ ಕಟಾವು ಮಾಡೋದು ಆಗ್ತೈತಿ. ಉಳುವುದು ಅಂತಂದರೆ ಗಿಡಗಳನ್ನು ನಡೆಸೋದು ಅಥವಾ ಬೀಜಗಳನ್ನು ಹಾಕುವುದು ಆಗ್ತೈತಿ. ಹಾಗಾದರೆ ಇವೆರಡು ಆಪ್ಷನ್ ಏನಾಯಿತು, ಹೋದ್ವು. ಇವೆರಡೂ ಬರೋಂಗಿಲ್ಲ. ಹಾಗಾದರೆ ಒಂದು ಜಮೀನಿನಲ್ಲಿ ಒಂದೇ ಋತುವಿನಲ್ಲಿ 2 ಅಥವಾ ಹೆಚ್ಚು ಬೆಳೆಗಳನ್ನು ಬೆಳೆಯುವುದಕ್ಕೆ ನಾವೇನಂತ ಕರಿತೀವಪ್ಪ ಅಂತಂದರೆ ಮಿಶ್ರ ಬೆಳೆ ಅಂತಂದೇಳಿ ಕರಿತೀವಿ. ಒಂದು ಸಾಲಿನಾಗ ಏನು ಮಾಡಿರ್ತಾರೆ, ಒಂದು ಜೋಳನೋ ಈ ಥರ ಬೆಳೆದ್ರೆ, ಇನ್ನೊಂದು ಸಾಲಿನಾಗ ಬೇರೆ ಏನೋ ಒಂದು ಬೆಳೆಯನ್ನು ಬೆಳೆದಿರ್ತಾರೆ. ಈ ರೀತಿಯಾಗಿ ಏನು ಮಾಡಿರ್ತಾರೆ, ಒಂದೇ ಋತುವಿನಲ್ಲಿ ಮತ್ತು ಒಂದೇ ಜಮೀನಿನಲ್ಲಿ 2 ಅಥವಾ ಹೆಚ್ಚು ಬೆಳೆಗಳನ್ನು ಬೆಳೆದಿರ್ತಾರೆ. ಇದಕ್ಕೆ ನಾವೇನಂತ ಕರಿತೀವಿ, ಮಿಶ್ರ ಬೆಳೆ ಅಂತಂದೇಳಿ ಕರಿತೀವಿ. ಇದಕ್ಕೆ ಸರಿಯಾದ ಒಂದು ಡೆಫಿನಿಷನ್ ಹೇಳಬೇಕಪ್ಪ ಅಂತಂದರೆ ನಾವು ಒಂದು ಭೂಮಿಯಲ್ಲಿ ಏಕಕಾಲದಲ್ಲಿ 2 ಬೆಳೆಗಳನ್ನು ಬೆಳೆಯೋದಕ್ಕೆ ನಾವೇನಂತ ಕರಿತೀವಿ, ಮಿಶ್ರ ಬೆಳೆ ಪದ್ಧತಿ, ಮಿಶ್ರ ಬೆಳೆ ಅಂತಂದೇಳಿ ಕರಿತೀವಿ. ಯಾವ ರೀತಿ ಅಂತಂದರೆ ಗೋಧಿ ಅಥವಾ ರಾಗಿ ಜೊತೆಗೇ ಸಾಸಿವೆ ಬೆಳೆಯೋದು, ಅಥವಾ ನೆಲಗಡಲೆ ಬೆಳೆಯೋದು. ಒಂದು ಏಕದಳ ಇತ್ತಪ್ಪ ಅಂತಂದರೆ ಇನ್ನೊಂದು ದ್ವಿದಳ. ಈ ರೀತಿಯಾದ ಒಂದು ಬೆಳೆಯನ್ನು ಬೆಳೆಯೋದಕ್ಕೆ ಮಿಶ್ರ ಬೆಳೆ ಅಂತಂದೇಳಿ ಕರಿತೀವಿ. ಇನ್ನು ಸರದಿ ಬೆಳೆ ಅಂತಂದು ಹೇಳಿದ್ರೆ, ಸರದಿ ಬೆಳೆಯಲ್ಲಿ ನಾವೇನು ಮಾಡಿರ್ತೀವಿ ಅಂತಂದರೆ ಮೊದಲೇ ನಿರ್ಧಾರ ಮಾಡ್ಕೊಂಡಿರ್ತೀವಿ. ಒಂದು ವರ್ಷದಲ್ಲಿ ನಾವೇನು ಮಾಡ್ಬೋದು, 2-3 ಸಾರಿ ಒಂದು ಸಾರಿ ಏಕದಳ ಬೆಳೆದ್ವಪ್ಪ ಅಂತಂದ್ರೆ ಇನ್ನೊಂದು ಸಾರಿ ದ್ವಿದಳ ಬೆಳೆಯೋದು. ಈ ರೀತಿಯಾಗಿ ಏನು ಮಾಡೋದು, ಏಕದಳ ದ್ವಿದಳ ಅಂತಂದೇಳಿ ಚೇಂಜ್ ಮಾಡ್ಕೊತ ಹೋಗೋದು. ಇದಕ್ಕೆ ಏನಂತ ಕರಿತೀವಿ, ಸರದಿ ಬೆಳೆಯ ಪದ್ಧತಿ ಅಂತಂದೇಳಿ ನಾವು ಕರಿತೀವಿ. ಇನ್ನು 58ನೇ ಪ್ರಶ್ನೆಯನ್ನು ನಾವು ನೋಡೋದಾಯ್ತಪ್ಪ ಅಂತಂದರೆ 58ನೇ ಪ್ರಶ್ನೆ ಏನೈತಿ, ಹುಲ್ಲುಗಾವಲುಗಳು ಆವಾಸದಲ್ಲಿನ ಮಳೆಯ ಪ್ರಮಾಣ ವರ್ಷಕ್ಕೆ ಎಷ್ಟಾಗ್ತೈತಿ ಅಂತ ಕೇಳ್ಯಾರ. ಹುಲ್ಲುಗಾವಲು ಆವಾಸದಲ್ಲಿನ ಮಳೆಯ ಪ್ರಮಾಣ ಎಷ್ಟು ಅಂತಂದೇಳಿ ಕೇಳ್ಯಾರ. ಆಪ್ಷನ್ ಯಾವ್ಯಾವ ಕೊಟ್ಟಾರಪ್ಪ ಅಂತಂದರೆ, 1ನೇದು ವರ್ಷಕ್ಕೆ 30ರಿಂದ 75 ಸೆಂಟಿಮೀಟರ್ ಅಂತ ಹೇಳ್ಯಾರ. ವರ್ಷಕ್ಕೆ 40ರಿಂದ 80 ಸೆಂಟಿಮೀಟರ್, ವರ್ಷಕ್ಕೆ 30ರಿಂದ 60 ಸೆಂಟಿಮೀಟರ್, ವರ್ಷಕ್ಕೆ 25ರಿಂದ 75 ಸೆಂಟಿಮೀಟರ್ ಅಂತಂದೇಳಿ ಕೊಟ್ಟಾರ. ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ 58ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, 25ರಿಂದ 75% ಏನಾಗುತ್ತಪ್ಪ ಅಂತಂದರೆ ಹುಲ್ಲುಗಾವಲು ಆವಾಸದಲ್ಲಿ ಮಳೆಯ ಪ್ರಮಾಣ ಇರುತ್ತಂತ ನಾವು ಹೇಳ್ಬೋದು. 59ನೇ ಪ್ರಶ್ನೆ ನೋಡೋದಾಯ್ತಪ್ಪ ಅಂತಂದರೆ ಈರುಳ್ಳಿ ಸಸ್ಯದಲ್ಲಿ ಆಹಾರ ಸಂಗ್ರಹಣಾ ಭಾಗ ಯಾವುದು ಅಂತ ಕೇಳ್ಯಾರ. ಈರುಳ್ಳಿ ಅನ್ನೋದೇನಪ್ಪ ಅಂತಂದ್ರೆ
ಒಂದು ಸಸ್ಯದ ಎಲೆಯ ಭಾಗ ಅಂತ ನಾನು ಆವಾಗಲೇ ಹೇಳಿದೆ. ಈರುಳ್ಳಿ, ಎಲೆಕೋಸು, ಬೆಳ್ಳುಳ್ಳಿ ಇವೆಲ್ಲ ಏನಪ್ಪ ಅಂತಂದರೆ ಸಸ್ಯದ ಎಲೆಯ ಭಾಗ. ಹಂಗಾಗಿ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಎಲೆ ಅನ್ನೋದೇನು ಸರಿಯಾದ ಉತ್ತರ ಆಗ್ತೈತಿ. ಇನ್ನು ಬೇರು, ಕಾಂಡ, ಬೇರು ಬಗ್ಗೆ ಹೇಳಬೇಕಪ್ಪ ಅಂತಂದರೆ ಕ್ಯಾರೆಟು, ಮೂಲಂಗಿ, ಆಮೇಲೆ ಸಿಹಿಗೆಣಸು, ಮರಗೆಣಸು, ಬೀಟ್ರೂಟು ಇವೆಲ್ಲ ಏನಪ್ಪ ಅಂತಂದರೆ ಸಸ್ಯದ ಬೇರು ಭಾಗಗಳಲ್ಲಿ ಆಹಾರ ಸಂಗ್ರಹಣೆ ಆಗಿರ್ತವೆ. ಆಲೂಗಡ್ಡೆ, ಶುಂಠಿ, ಆಮೇಲೆ ಅರಿಶಿಣ ಇದೇನಪ್ಪ ಅಂತಂದರೆ ಸಸ್ಯದ ಕಾಂಡ ಭಾಗ ಅಂತ ನಾವು ಹೇಳ್ಬೋದು. ಇನ್ನು 60ನೇ ಪ್ರಶ್ನೆ ನೋಡೋದಾಯ್ತಪ್ಪ ಅಂತಂದರೆ 60ನೇ ಪ್ರಶ್ನೆ ಏನು, ಹೂವಿನ ಸಂತಾನೋತ್ಪತ್ತಿ ಹೆಣ್ಣು ಭಾಗ ಯಾವುದು ಅಂತ ಕೇಳ್ಯಾರ. ಆಪ್ಷನ್ ಯಾವ್ಯಾವ ಕೊಟ್ಟಾರಪ್ಪ ಅಂತಂದರೆ 1ನೇದ್ದು ಕೇಸರ ಅಂತ ಹೇಳ್ಕೊಟ್ಟಾರ, 2ನೇದ್ದು ಅಂಡಾಶಯ ಅಂತ ಹೇಳ್ಕೊಟ್ಟಾರ, 3ನೇದ್ದು ಅಂಡಕಗಳು ಅಂತಂದು ಹೇಳ್ಕೊಟ್ಟಾರ, 4ನೇದು ಏನು ಅಂತ ಕೊಟ್ಟಾರ ಶಲಾಕೆ ಅಂತಂದು ಹೇಳ್ಕೊಟ್ಟಾರ. ಹೂವಿನ ಸಂತಾನೋತ್ಪತ್ತಿಯ ಭಾಗ ಯಾವುದು ಅಂತಂದರೆ ಅಂಡಾಶಯ. ಅಂಡಾಶಯ ಏನಪ್ಪ ಅಂತಂದರೆ ಹೂವಿನ ಸಂತಾನೋತ್ಪತ್ತಿಯ ಭಾಗ ಅಂತಂದು ಹೇಳಿ ಕರಿತೀವಿ. ಕೇಸರ ಅಂತಂದರೆ ಇದು ಹೂವಿನ ಗಂಡು ಭಾಗ ಅಂತಂದು ನಾವು ಕರಿಬೋದು. ಹೂವಿನ ಹೆಣ್ಣು ಭಾಗ, ಸಂತಾನೋತ್ಪತ್ತಿ ಹೆಣ್ಣು ಭಾಗ ಅಂಡಾಶಯ. ಅಂಡಾಶಯದೊಳಗೆ ಏನಿರ್ತವೆ ಅಂಡಕಗಳಿರ್ತವೆ. ಈ ಅಂಡಾಶಯಗಳು ಪಕ್ವವಾದ ಮೇಲೆ ಏನಾಗುತ್ತೆ, ನಮ್ಗೆ ಹಣ್ಣು ಭಾಗ ಸಿಗ್ತೈತಿ. ಈ ಅಂಡಕಗಳು ನಮ್ಗೆ ಏನಾಗ್ತವೆ, ಬೀಜಗಳಾಗಿ ರೂಪುಗೊಳ್ತವೆ. ಶಲಾಕೆ ಅಂತಂದ್ರೆ ಶಲಕಾಗ್ರ, ಶಲಾಕಾನಳಿಕೆ ಮತ್ತು ಅಂಡಾಶಯ ಇವು 3 ಸೇರಿ ನಾವೇನಂತ ಕರಿತೀವಿ ಶಲಾಕೆ ಅಂತಂದೇಳಿ ಕರಿತೀವಿ. ಇದು ಹೂವಿನ ಹೆಣ್ಣು ಭಾಗ ಅಂತ ಹೇಳಿದ್ರೂ ಸಾಕಾಗ್ತೈತಿ. ಶಲಾಕೆ ಹೂವಿನ ಹೆಣ್ಣು ಭಾಗ. ಅದರೊಳಗೆ ಸಂತಾನೋತ್ಪತ್ತಿ ಹೆಣ್ಣು ಭಾಗ ಯಾವುದಂತಂದರೆ ಅಂಡಾಶಯ ಅಂತ ನಾವು ಹೇಳ್ಬೋದು. ಅಂಡಾಶಯದೊಳಗೆ ಏನಿರ್ತವೆ ಅಂಡಕಗಳು ಇರ್ತವೆ ಅಂತ ನಾವು ಹೇಳ್ಬೋದು. ಇನ್ನು 61ನೇ ಪ್ರಶ್ನೆ ನೋಡೋದಾಯ್ತಪ್ಪ ಅಂತಂದರೆ ಈ ಕೆಳಗಿನ ಯಾವ ಸಸ್ಯವು ಆವೃತ ಬೀಜ ಸಸ್ಯಕ್ಕೆ ಸೇರಿಲ್ಲ ಅಂತ ಕೇಳ್ಯಾರ. ಆವೃತ ಬೀಜ ಸಸ್ಯ ಅಂತಂದರೆ ಏನಂತ ಹೇಳಿದ, ಇಲ್ಲಿ ಬೀಜಗಳು ಏನಾಗಿರ್ತವ ಹಣ್ಣಿನ ಒಂದು ಕವಚದಿಂದ ಆವೃತವಾಗಿರ್ತವ ಅಂತ ಹೇಳ್ಬೋದು. ಬೀಜಗಳು ಏನಾಗಿರ್ತವೆ ಹಣ್ಣಿನ ಕವಚದಿಂದ ಆವೃತವಾಗಿರ್ತವೆ. ಅದಕ್ಕಾಗಿ ಇವಕ್ಕೆ ನಾವು ಆವೃತ ಬೀಜ ಸಸ್ಯಗಳು ಅಥವಾ ಆಂಜಿಯೋಸ್ಪರ್ಮ್ ಅಂತಂದೇಳಿ ಕರೀತಾರೆ. ಹಾಗಾದರೆ ಮಾವು ಸಹ ಆಗಿರ್ತೈತಿ, ದಾಳಿಂಬೆ ಸಹ ಆಗಿರ್ತೈತಿ, ಮತ್ತು ದ್ರಾಕ್ಷಿ ಸಹ ಏನಾಗಿರ್ತೈತಿ ಹಣ್ಣಿನ ಕವಚದಿಂದ ಆವೃತವಾಗಿರ್ತೈತಿ. ಇದರೊಳಗೆ ಯಾವುದಾಗಿರಲ್ಲಪ್ಪ ಅಂತಂದರೆ ಸೈಕಾಸ್ ಅನ್ನೋದೇನಪ್ಪ ಅಂತಂದರೆ ಇದು ಹಣ್ಣಿನ ಕವಚದಿಂದ ಆವೃತವಾಗಿರಂಗಿಲ್ಲ. ಇದು ಒಂದು ಯಾವುದಪ್ಪ ಅಂತಂದರೆ ಸೈಕಾಸ್ ಮತ್ತು ಪೈನಸ್ ಅನ್ನೋವು ಯಾವಪ್ಪ ಅಂತಂದರೆ ಅನಾವೃತ ಬೀಜ ಸಸ್ಯಗಳಿಗೆ ಉದಾಹರಣೆ ಆಗ್ತವ ಅಂತ ನಾವು ಹೇಳ್ಬೋದು. ಇನ್ನು 62ನೇ ಪ್ರಶ್ನೆಯನ್ನು ನಾವು ನೋಡೋದಾಯ್ತಪ್ಪ ಅಂತಂದರೆ ವೆಲಸೆನೇರಿಯಾ ಇದು ಸಸ್ಯದ ಉಸಿರಾಟಕ್ಕೆ ಸಹಾಯ ಮಾಡುವ ಬೇರು ಅಂತಂದೇಳಿ ಕೇಳ್ಯಾರ. ಆಪ್ಷನ್ ಯಾವ್ಯಾವ ಕೊಟ್ಟಾರಪ್ಪ ಅಂತಂದರೆ ಈರು ಬೇರು ಅಂತ ಹೇಳ್ಕೊಟ್ಟಾರ, 2ನೇದು ವಾಯುವಿಕ ಬೇರು ಅಂತ ಹೇಳ್ಕೊಟ್ಟಾರ, ಇನ್ನೊಂದು ತಂತು ಬೇರು ಅಂತ ಹೇಳ್ಕೊಟ್ಟಾರ, ಇನ್ನೊಂದು ತಾಯಿ ಬೇರು ಅಂತಂದೇಳಿ ಕೊಟ್ಟಾರ. ವೆಲಸೆನೇರಿಯಾ ಇದೇನಪ್ಪ ಅಂತಂದರೆ ಅಕ್ವಾಟಿಕ್ ಪ್ಲ್ಯಾಂಟ್. ಇದು ನೀರಿನಲ್ಲಿ ಜಲವಾಸಿ ಸಸ್ಯ ಅಂತಂದು ನಾವು ಹೇಳ್ಬೋದು. ಇದು ಏನು ಮಾಡುತ್ತಪ್ಪ ಅಂತಂದರೆ ವಾಯುವಿಕ ಬೇರಿನ ಮುಖಾಂತರ ಏನು ಮಾಡುತ್ತಪ್ಪ ಅಂತಂದರೆ ಉಸಿರಾಟ ಕ್ರಿಯೆಯನ್ನು ಮಾಡ್ತೈತಿ. ಇನ್ನು 63ನೇ ಪ್ರಶ್ನೆಯನ್ನು ನಾವು ನೋಡೋದಾಯ್ತಪ್ಪ ಅಂತಂದರೆ 63ನೇ ಪ್ರಶ್ನೆ ಸಸ್ಯದ ಬೀಜವು ಸಸ್ಯ ಪ್ರಪಂಚದ ಅತಿ ದೊಡ್ಡ ಬೀಜ ಅಂತ ಕೇಳ್ಯಾರ. ಸಸ್ಯದ ಬೀಜವು ಸಸ್ಯ ಪ್ರಪಂಚದ ಅತಿ ದೊಡ್ಡ ಬೀಜ ಯಾವುದು ಅಂತ ಕೇಳ್ಯಾರ. 1ನೇದು ಯಾವುದು ಅಂತ ಕೊಟ್ಟಾರ, ಮಾವು ಅಂತ ಹೇಳ್ಕೊಟ್ಟಾರ, ಆಮೇಲೆ ರಿಫ್ಲೇಷಿಯಾ ಅಂತಂದೇಳಿ, ಆಮೇಲೆ ಕೊಕೋಡಿ ಮೇರ್ ಅಂತ ಹೇಳ್ಕೊಟ್ಟಾರ, ಆಮೇಲೆ ಊಲ್ಫಿಯಾ ಅಂತಂದೇಳಿ ಕೊಟ್ಟಾರ. ಊಲ್ಫಿಯಾ ಮತ್ತು ರಿಫ್ಲೇಷಿಯಾ ಅನ್ನೋದೇನಪ್ಪ ಅಂತಂದರೆ ಇವೆರಡು ಹೂಗಳಾದವು, ಇದು ದೊಡ್ಡ ಹೂ ಮತ್ತು ಸಣ್ಣ ಹೂಗಳಾದವು. ಆಮೇಲೆ ಮಾವು ಅನ್ನೋದೇನಾಯ್ತಪ್ಪ ಅಂತಂದರೆ ಆವೃತ ಬೀಜ ಸಸ್ಯಕ್ಕೆ ಒಂದು ಉದಾಹರಣೆ ಆಯಿತು. ಇನ್ನು ಕೊಕೋಡಿ ಮೇರ್ ಅನ್ನೋದೇನಪ್ಪ ಅಂತಂದರೆ ಸಸ್ಯ ಸಾಮ್ರಾಜ್ಯದ ಅತಿ ದೊಡ್ಡ ಬೀಜವನ್ನು ಹೊಂದಿರುವಂಥ ಒಂದು ಬೀಜ. ಇದು ಯಾವ ರೀತಿ ಇರ್ತೈತಪ್ಪ ಅಂತಂದರೆ ಇದಕ್ಕೆ ನಾವು ಡಬಲ್ ಕೊಕೆನೆಟ್ ಅಂತಂದೇಳಿ ಕರಿತೀವಿ. ಆ ರೀತಿಯಾದ ಇವಾಗೇನು ನಮಗೆ ನಾರ್ಮಲ್ ಆಗಿ ನಾವು ತೆಂಗಿನಕಾಯಿ ನೋಡ್ತೀವಲ್ಲ ಅದರದ್ದು ಜೋಡಿ ಆಗಿರುವಂಥ ಒಂದು ಕಾಣ್ತೈತಿ. ಹಂಗಾಗಿ ಇದಕ್ಕೆ ಕೊಕೋಡಿ ಮೇರ್ ಅಂತಂದೇಳಿ ಕರೀತಾರೆ. ಇನ್ನು 64ನೇ ಪ್ರಶ್ನೆಯನ್ನು ನೋಡೋದಾಯ್ತಪ್ಪ ಅಂತಂದರೆ ಒಂದು ಹೂವಿನ ಕೇಸರದಿಂದ ಶಲಾಕಾಗ್ರಕ್ಕೆ ಪರಾಗವು ವರ್ಗಾವಣೆಯಾಗುವ ಪ್ರಕ್ರಿಯೆಗೆ ನಾವೇನಂತ ಕರಿತೀವಪ್ಪ ಅಂತ ಕೇಳ್ಯಾರ ಪ್ರಶ್ನೆ. ಹಾಗಾದರೆ ಆಪ್ಷನ್ ಯಾವ್ಯಾವ ಕೊಟ್ಟಾರ, ನಿಷೇಚನ ಅಂತ ಹೇಳ್ಕೊಟ್ಟಾರ, 2ನೇದು ಪರಾಗಸ್ಪರ್ಶ ಅಂತ ಹೇಳ್ಕೊಟ್ಟಾರ, ಆಮೇಲೆ ಸ್ಪರ್ಶ ಅಂತ ಹೇಳ್ಕೊಟ್ಟಾರ, ಇನ್ನೊಂದು ಏನು ಕೊಟ್ಟಾರಪ್ಪ ಅಂತಂದರೆ ಅಪರಾಗಸ್ಪರ್ಶ ಅಂತಂದೇಳಿ. ಅಪರಾಗಸ್ಪರ್ಶ ಆಗಂಗಿಲ್ಲ, ಸ್ಪರ್ಶನೂ ಆಗಂಗಿಲ್ಲ. ಹಾಗಾದರೆ ಒಂದು ಹೂವಿನ ಕೇಸರದಿಂದ ಶಲಾಕಾಗ್ರಕ್ಕೆ ಪರಾಗವು ವರ್ಗಾವಣೆಯಾಗುವ ಪ್ರಕ್ರಿಯೆಗೆ ನಾವೇನಂತ ಕರಿತೀವಪ್ಪ ಅಂತಂದರೆ ಪರಾಗಸ್ಪರ್ಶ ಕ್ರಿಯೆ ಅಂತಂದೇಳಿ ಪರಾಗಸ್ಪರ್ಶ ಅಂತಂದೇಳಿ ಕರಿತೀವಿ. ಇನ್ನು ನಿಷೇಚನ ಅಂತಂದರೆ ಏನು ಇಲ್ಲಿ ಪುರುಷಾಣುಗಳು ಮತ್ತು ಹೆಣ್ಣು ಲಿಂಗಾಣುಗಳು ಸಂಯೋಗಗೊಳ್ತಾವಲ್ಲ, ಈ ಕೇಸರಗಳು ಏನು ಶಲಾಕಾಗ್ರಕ್ಕೆ ಬಿದ್ದು ಶಲಾಕಾನಳಿಕೆ ಮುಖಾಂತರ ಅಂಡಾಶಯಕ್ಕೆ ಬಂದು ಅವೆರಡು ಸಂಯೋಗಗೊಳ್ತಾವಲ್ಲ ಆ ಒಂದು ಪ್ರಕ್ರಿಯೆಗೆ ನಾವೇನಂತ ಕರಿತೀವಪ್ಪ ಅಂತಂದರೆ ನಿಷೇಚನ ಅಂತಂದೇಳಿ ಕರಿತೀವಿ. ಇನ್ನು 65ನೇ ಪ್ರಶ್ನೆಯನ್ನು ನಾವು ನೋಡೋದಾಯ್ತಪ್ಪ ಅಂತಂದರೆ 65ನೇ ಪ್ರಶ್ನೆ ಸ್ಪೈರೋಗೈರಾ ಜೀವಿಯಲ್ಲಿ ಸಂತಾನೋತ್ಪತ್ತಿಯ ವಿಧ ಅಂತ ಕೇಳ್ಯಾರ. ಸ್ಪೈರೋಗೈರಾ ಅನ್ನೋದೇನಪ್ಪ ಅಂತಂದರೆ ಒಂದು ಹಸಿರು ಶೈವಲ ಅಂತ ಹೇಳ್ಬೋದು. ಇಲ್ಲಿ
ಸಂತಾನೋತ್ಪತ್ತಿಯ ವಿಧ ಯಾವ್ಯಾವ ಕಾಣ್ತೀವಿ ಅಂತಂದೇಳಿ ಒಂದನೇದು ಯಾವ್ದು ಕೊಟ್ಟಾರ ವಿದಳನ ಅಂತಂದೇಳಿ ಕೊಟ್ಟಾರ, ಎರಡನೇದು ಪುನರುತ್ಪತ್ತಿ ಅಂತಂದೇಳಿ ಕೊಟ್ಟಾರ, ಮೂರನೇದು ಬೀಜಾಣು ಉತ್ಪತ್ತಿ ಅಂತಂದೇಳಿ ಕೊಟ್ಟಾರ, ನಾಲ್ಕನೇದು ಯಾವುದಪ್ಪ ಅಂತಂದರೆ ತುಂಡಾಗುವಿಕೆ ಅಂತಂದೇಳಿ ಕೊಟ್ಟಾರ. ಸ್ಪೈರೋಗೈರಾದಲ್ಲಿ ನಾವು ಏನು ನೋಡ್ತೀವಪ್ಪ ಅಂತಂದರೆ ತುಂಡಾಗುವಿಕೆಯನ್ನು ನೋಡ್ತೀವಿ. ತುಂಡಾಗುವಿಕೆ ಅಂತಂದರೆ ಇವಾಗ ಇಲ್ಲೊಂದು ಸಸ್ಯ ಇತ್ತಪ್ಪ ಅಂತಂದರೆ ಇದನ್ನು ಎರಡು ತುಂಡು ಮಾಡಿದ್ವಪ್ಪ ಅಂತಂದರೆ ಇನ್ನೊಂದು ಸಸ್ಯವಾಗಿ ಬೆಳಿತೈತಿ. ಇದೇ ಇನ್ನೊಂದು ತುಂಡು ಹಿಂಗತೆ ಏನಾಗ್ತೈತಿ ತುಂಡಾಗುವಿಕೆ ಮುಖಾಂತರ ಸ್ಪೈರೋಗೈರಾದಲ್ಲಿ ಸಂತಾನೋತ್ಪತ್ತಿ ವಿಧವನ್ನು ನಾವು ಕಾಣ್ತೀವಿ. ಇನ್ನು ವಿದಳನದ ಬಗ್ಗೆ ಹೇಳಬೇಕಪ್ಪ ಅಂತಂದರೆ ಅಮೀಬಾದಲ್ಲಿ ನಾವು ಏನು ನೋಡ್ತೀವಪ್ಪ ಅಂತಂದರೆ ವಿದಳನದ ಬಗ್ಗೆ ನಾವು ನೋಡ್ತೀವಿ. ವಿದಳನ ಅಂತಂದ್ರೆ ಇಲ್ಲಿ ವಿಭಜನೆ ಆಗ್ತಿರ್ತೈತಿ. ಇದು ಏನಾಗಿರ್ತೈತಿ ಏಕಕೋಶ ಜೀವಿಗಳಲ್ಲಿ ನಾವು ಜಾಸ್ತಿ ಏನು ಮಾಡ್ತೀವಿ ವಿದಳನವನ್ನು ನೋಡ್ತೀವಿ. ವಿದಳನದಲ್ಲಿ ಬಹುವಿದಳನ ನೋಡ್ತೀವಿ ಮತ್ತು ಏಕವಿದಳನನ್ನು ಸಹ ನೋಡ್ತೀವಿ. ಇಲ್ಲಿ ಏನಾಗಿರ್ತೈತಿ ಇಲ್ಲಿ ಒಂದು ಜೀವಕೋಶ ಇತ್ತಪ್ಪ ಅಂತಂದ್ರೆ ಇದು ಏನಾಗುತ್ತೆ ಎರಡಾಗ್ತೈತಿ. ಇಲ್ಲೇನು ವಿಭಜನೆಯನ್ನು ಹೊಂದೈತಿ, ಜೀವಕೋಶ ವಿಭಜನೆಯನ್ನು ಹೊಂದೈತಿ. ಇದಕ್ಕೆ ನಾವೇನಂತ ಕರಿತೀವಿ ವಿದಳನ ಅಂತಂದೇಳಿ ಕರಿತೀವಿ. ವಿದಳನ ಮತ್ತು ಬಹುವಿದಳನ ಇಲ್ಲಿ ಏನಾಯಿತು ಎರಡು ವಿದಳನಗಳಾಯಿತು. ಅದೇ ರೀತಿಯಾಗಿ ಬಹುವಿದಳನ ಅಂತಂದರೆ ಒಂದು ಜೀವಕೋಶದಲ್ಲಿ ಹಲವಾರು ಜೀವಕೋಶಗಳಾಗಿ ಹೊಸ ಜೀವಿಯನ್ನು ಪಡೆಯೋದಕ್ಕೆ ನಾವೇನಂತ ಕರಿತೀವಿ ಬಹುವಿದಳನ ಅಂತಂದೇಳಿ ಕರಿತೀವಿ. ಇನ್ನು ಪುನರುತ್ಪತ್ತಿಯನ್ನು ನಾವು ಎಲ್ಲಿ ಕಾಣ್ತೀವಪ್ಪ ಅಂತಂದರೆ ರೀಜನರೇಷನ್ ಅಂತಂದೇಳಿ ಕರಿತೀವಿ. ಕೆಲವು ಪ್ರಾಣಿಗಳಲ್ಲಿ ಏನಾಗಿರ್ತಾವಪ್ಪ ಅಂತಂದರೆ ತಮ್ಮ ದೇಹದ ಭಾಗಗಳನ್ನು ಕಳೆದುಕೊಂಡಾಗೂ ಸಹ ಏನಾಗಿರ್ತಾವೆ ಮತ್ತೆ ಅವು ಬೆಳಿತಾನೆ ಹೋಗ್ತಾವೆ. ಉದಾಹರಣೆ ಹೇಳ್ಬೇಕಂತಂದರೆ ನಕ್ಷತ್ರ ಮೀನನ್ನು ನಾವು ಜಜ್ಜಿ ಹಲವಾರು ತುಂಡುಗಳನ್ನು ಮಾಡಿದರೂ ಸಹ ಏನಾಗ್ತಿರ್ತೈತಪ್ಪ ಅಂತಂದರೆ ಅದು ಹೊಸದಾಗಿರುವಂಥ ಒಂದು ನಕ್ಷತ್ರ ಮೀನಾಗಿಯೇ ಬೆಳಿತೈತಿ. ಆಮೇಲೆ ಫ್ಲನೇರಿಯಾದಲ್ಲಿನೂ ಸಹ ನಾವೇನು ಮಾಡ್ಬೋದಪ್ಪ ಅಂತಂದರೆ ರೀಜನರೇಷನ್ ಪುನರುತ್ಪತ್ತಿ ರೀತಿಯಾದಂಥ ಒಂದು ಸಂತಾನೋತ್ಪತ್ತಿಯನ್ನು ನಾವು ನೋಡ್ಬೋದು. ಇನ್ನು ಬೀಜಾಣು ಉತ್ಪತ್ತಿಯನ್ನು ನಾವು ಎಲ್ಲಿ ನೋಡ್ತೀವಪ್ಪ ಅಂತಂದರೆ ಶಿಲೀಂಧ್ರಗಳಲ್ಲಿ. ಬೀಜಾಣುಗಳು ಹರಡುವುದು ಎಲ್ಲಪ್ಪ ಅಂತಂದರೆ ಶಿಲೀಂಧ್ರಗಳಲ್ಲಿ ನಾವು ನೋಡ್ತೀವಿ. ಆಮೇಲೆ ಜರಿ ಸಸ್ಯಗಳಲ್ಲಿಯೂ ಸಹ ಏನು ಮಾಡ್ತೀವಪ್ಪ ಅಂತಂದರೆ ಬೀಜಾಣು ಉತ್ಪತ್ತಿಯನ್ನು ನೋಡ್ತೀವಿ. ಅಣಬೆ ಇವೆಲ್ಲ ಏನಪ್ಪ ಅಂತಂದರೆ ಬೀಜಾಣುಗಳ ಉತ್ಪತ್ತಿಯದ್ರ ಮುಖಾಂತರ ಏನು ಮಾಡ್ತೀವ ಸಂತಾನೋತ್ಪತ್ತಿ ಕ್ರಿಯೆಯನ್ನು ಮಾಡ್ತೀವ. ಇನ್ನೊಂದು ಬರ್ತೈತೆ ಯಾವುದಪ್ಪ ಅಂತಂದರೆ ಮೊಗ್ಗುವಿಕೆ ಅಂತಂದೇಳಿ ಬಡ್ಡಿಂಗ್ ಅಂತಂದೇಳಿ ಕರೀತಾರೆ. ಈಸ್ಟ್ನಲ್ಲಿ ನಾವೇನು ಮಾಡ್ತೀವಪ್ಪ ಅಂತಂದರೆ ಮೊಗ್ಗುವಿಕೆ ಮೂಲಕ ಸಂತಾನೋತ್ಪತ್ತಿ ನಡೀತೈತಿ. ಆಮೇಲೆ ಸ್ಪಾಂಜ್ನಲ್ಲಿಯೂ ಸಹ ಮೊಗ್ಗುವಿಕೆ ಮೂಲಕ, ಆಮೇಲೆ ಹೈಡ್ರಾದಲ್ಲಿಯೂ ಸಹ ಏನಾಗುತ್ತಪ್ಪ ಅಂತಂದರೆ ಬಡ್ಡಿಂಗ್ ಅಥವಾ ಮೊಗ್ಗುವಿಕೆ ಮುಖಾಂತರ ಏನಾಗುತ್ತೆ ಸಂತಾನೋತ್ಪತ್ತಿ ನಡ್ಕೊತ ಹೋಗ್ತೈತಿ. ಇನ್ನು 66ನೇ ಪ್ರಶ್ನೆಯನ್ನು ನಾವು ನೋಡೋದಾಯ್ತಪ್ಪ ಅಂತಂದರೆ ಮಾಂಸಲ ಬೇರು ಹೊಂದಿರುವ ಸಸ್ಯ ಅಂತಂದು ಕೇಳ್ಯಾರ. ಮಾಂಸಲ ಬೇರು ಅಂತಂದರೆ ಅದು ಹೇಳಿದ್ನಲ್ಲ ಆಹಾರ ಸಂಗ್ರಹಣೆ ಆಗಿರುವಂತಹ ಬೇರನ್ನು ಹೊಂದಿರುವಂಥ ಸಸ್ಯಗಳು ಅಂತಂದೇಳಿ ಅವು ಯಾವ್ಯಾವು ಅಂತಂದೇಳಿ ಕೊಟ್ಟಾರ. ಆಪ್ಷನ್ ಯಾವ್ಯಾವ ಕೊಟ್ಟಾರ ಆಲೂಗಡ್ಡೆ ಅಂತಂದೇಳಿ ಕೊಟ್ಟಾರ, ಆಮೇಲೆ ಗೆಣಸು ಅಂತಂದೇಳಿ ಕೊಟ್ಟಾರ, ಆಮೇಲೆ ಶುಂಠಿ ಅಂತಂದೇಳಿ ಕೊಟ್ಟಾರ, ಆಮೇಲೆ ಶೇಂಗಾ ಅಂತಂದೇಳಿ ಕೊಟ್ಟಾರ. ಮಾಂಸಲ ಬೇರು ಹೊಂದಿರುವ ಸಸ್ಯ ಯಾವುದಪ್ಪ ಅಂತಂದರೆ ನಾವು ಹೇಳ್ತೀವಿ ಯಾವುದು ಗೆಣಸು. ಯಾಕಪ್ಪ ಅಂತಂದರೆ ಆಲೂಗಡ್ಡೆ ಮತ್ತು ಶುಂಠಿ ಇವು ಏನಪ್ಪ ಅಂತಂದರೆ ಸಸ್ಯದ ಕಾಂಡ ಭಾಗ ಆಗಿರ್ತೈತಿ. ಗೆಣಸು, ಸಿಹಿಗೆಣಸು, ಬೀಟ್ರೂಟು ಇವೆಲ್ಲ ಏನಪ್ಪ ಅಂತಂದರೆ ಸಸ್ಯದ ಬೇರು ಭಾಗ ಆಗಿರ್ತೈತಿ. ಇನ್ನು 67ನೇ ಪ್ರಶ್ನೆಯನ್ನು ನೋಡೋದಾಯ್ತಪ್ಪ ಅಂತಂದರೆ ಸಸ್ಯದಲ್ಲಿ ಹಣ್ಣು ಇದರಿಂದ ಉಂಟಾಗುತ್ತದೆ ಅಂತ ಕೇಳ್ಯಾರ. ಯಾವ್ಯಾವ ಆಪ್ಷನ್ ಕೊಟ್ಟಾರ ಶಲಾಕೆ ಅಂತೇಳಿ ಕೊಟ್ಟಾರ, ಎರಡನೇದು ಅಂಡಕ ಅಂತಂದೇಳಿ ಕೊಟ್ಟಾರ, ಮೂರನೇದು ಅಂಡಾಶಯ ಅಂತೇಳಿ ಕೊಟ್ಟಾರ, ನಾಲ್ಕನೇದು ಯಾವ್ದು ಕೊಟ್ಟಾರ ಶಲಾಕಾಗ್ರ ಅಂತಂದೇಳಿ ಕೊಟ್ಟಾರ. ಸಸ್ಯದಲ್ಲಿ ಹಣ್ಣು ಇದರಿಂದ ಉಂಟಾಗುತ್ತದೆ. ಹಣ್ಣು ಯಾವುದರಿಂದ ಉಂಟಾಗುತ್ತಪ್ಪ ಅಂತಂದರೆ ಅಂಡಾಶಯದಿಂದ ಹಣ್ಣು ಉಂಟಾಗ್ತೈತಿ. ಸಸ್ಯದ ಅಂಡಾಶಯದಿಂದ ಹಣ್ಣು ಉಂಟಾಗ್ತೈತಿ. ಅಂಡಕದಿಂದ ಏನು ಉಂಟಾಗ್ತೈತಪ್ಪ ಅಂತಂದರೆ ಬೀಜಗಳು ಉಂಟಾಗ್ತವೆ. ಅಂಡಕದಿಂದ ಬೀಜಗಳು ಉಂಟಾಯ್ತಪ್ಪ ಅಂತಂದ್ರೆ ಅಂಡಾಶಯದಿಂದ ಏನಾಗುತ್ತಪ್ಪ ಅಂತಂದರೆ ಹಣ್ಣು ಉಂಟಾಗ್ತೈತಿ. ಇನ್ನು ಶಲಾಕೆ ಅಂತಂದರೆ ಶಲಕಾಗ್ರ, ಶಲಾಕಾನಳಿಕೆ ಮತ್ತು ಅಂಡಾಶಯ ಇವು ಮೂರು ಸೇರಿದರೆ ಶಲಾಕೆ ಅಂತಂದೇಳಿ ಕರೀತಾರೆ. ಶಲಕಾಗ್ರ ಅಂತಂದರೆ ಇಲ್ಲಿ ಏನು ಇರ್ತೈತಲ್ಲ ಮೇಲೆ ಈ ರೀತಿಯಾದಂಥ ಒಂದು ಭಾಗವನ್ನು ಹೊಂದಿರ್ತೈತಲ್ಲ ಇದಕ್ಕೆ ನಾವು ಶಲಕಾಗ್ರ ಅಂತಂದೇಳಿ ಇರ್ತೈತಿ. ಆಮೇಲೆ ಇಲ್ಲಿ ಕೇಸರ ದಂಡಗಳನ್ನು ಹೊಂದಿರ್ತೈತಿ. ಇನ್ನು 68ನೇ ಪ್ರಶ್ನೆಯನ್ನು ನಾವು ನೋಡೋದಾಯ್ತಪ್ಪ ಅಂತಂದರೆ ಪಕ್ವವಾದ ಅಂಡಾಶಯ ಇದನ್ನು ಉಂಟು ಮಾಡುತ್ತದೆ ಅಂತ ಕೇಳ್ಯಾರ. ಪಕ್ವವಾದ ಅಂಡಾಶಯ ಏನು ಉಂಟು ಮಾಡ್ತೈತಿ? ಹಣ್ಣನ್ನೇ ಉಂಟು ಮಾಡ್ತೈತಿ. ಬೀಜ ಉಂಟು ಮಾಡಬೇಕಪ್ಪ ಅಂತಂದರೆ ಅಂಡಕಗಳು ಬೇಕಾಗ್ತವೆ. ಆದರೆ ಪಕ್ವವಾದ ಅಂಡಾಶಯ ಅಂತ ಕೇಳ್ಯಾರ. ಅಂಡಾಶಯ ಏನು ಉಂಟು ಮಾಡ್ತೈತಪ್ಪ ಅಂತಂದರೆ ಹಣ್ಣನ್ನು ಉಂಟು ಮಾಡ್ತೈತಿ. ಹಣ್ಣು ಇದಕ್ಕೆ ಏನಪ್ಪ ಅಂತಂದರೆ ಸರಿಯಾದ ಒಂದು ಉತ್ತರ ಆಗ್ತೈತಿ. ಇನ್ನು 69ನೇ ಪ್ರಶ್ನೆಯನ್ನು ನೋಡೋದಾಯ್ತಪ್ಪ ಅಂತಂದರೆ ಕ್ರಿಸ್ಟೆಗಳು ಇಲ್ಲಿ ಕಂಡು ಬರುತ್ತವೆ ಅಂತ ಕೇಳ್ಯಾರ. ಆಪ್ಷನ್ ಯಾವ್ಯಾವ ಕೊಟ್ಟಾರಪ್ಪ ಅಂತಂದರೆ ಒಂದನೇದು ಮೈಟೋಕಾಂಡ್ರಿಯಾ ಅಂತ ಹೇಳ್ಕೊಟ್ಟಾರ, ಎರಡನೇದು ಲೈಸೋಸೋಮ್ ಅಂತ ಹೇಳ್ಕೊಟ್ಟಾರ, ಮೂರನೇದು ಗಾಲ್ಗಿ ಸಂಕೀರ್ಣ ಅಂತ ಹೇಳ್ಕೊಟ್ಟಾರ, ನಾಲ್ಕನೇದು ರೈಬೋಸೋಮ್ ಅಂತಂದೇಳಿ ಕೊಟ್ಟಾರ. ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಮೈಟೋಕಾಂಡ್ರಿಯಾ ಏನೈತಪ್ಪ ಅಂತಂದರೆ ಕ್ರಿಸ್ಟೆಗಳನ್ನು ಒಳಗೊಂಡಿರ್ತೈತಿ. ಯಾವ ರೀತಿ ಅಂತಂದರೆ
ಇದು ಒಂದೇನಪ್ಪ ಅಂತಂದರೆ ಮೈಟೋಕಾಂಡ್ರಿಯಾ ಆಯ್ತಪ್ಪ ಅಂತಂದರೆ ಇಲ್ಲಿ ಒಳಪದರದಲ್ಲಿ ಏನಾಗಿರ್ತವಪ್ಪ ಅಂತಂದರೆ ಹಲವಾರು ಬೆರಳಿನ ಆಕಾರದ ಮಡಿಕೆಗಳನ್ನು ಒಳಗೊಂಡಿರ್ತೈತಿ. ಈ ಮಡಿಕೆಗಳಿಗೆ ನಾವೇನಂತ ಕರಿತೀವಪ್ಪ ಅಂತಂದರೆ ಕ್ರಿಸ್ಟೆಗಳು ಅಂತಂದೇಳಿ ಕರಿತೀವಿ. ಇಲ್ಲಿ ಏನು ಮಡಿಕೆಗಳದಾವಲ್ಲ ಇವಕ್ಕೆ ನಾವೇನಂತ ಕರಿತೀವಿ, ಕ್ರಿಸ್ಟೆಗಳು ಅಂತಂದೇಳಿ ಕರಿತೀವಿ. ಲೈಸೋಸೋಮ್ ಬಗ್ಗೆ ಹೇಳಬೇಕಪ್ಪ ಅಂತಂದರೆ ಲೈಸೋಸೋಮ್ ಅನ್ನೋದೇನಪ್ಪ ಅಂತಂದರೆ ಇವಕ್ಕೆ ಆತ್ಮಹತ್ಯೆ ಸಂಚಿಗಳು ಅಂತಂದೇಳಿ ಕರೀತಾರೆ. ಯಾಕಪ್ಪ ಅಂತಂದ್ರೆ ಅನೇಕ ರಾಸಾಯನಿಕ ವಸ್ತುಗಳನ್ನು ಜೀರ್ಣ ಮಾಡೋಕ್ಕೆ ಈ ಲೈಸೋಸೋಮ್ಗಳು ಸಹಾಯ ಮಾಡ್ತವೆ. ಹಂಗಾಗಿ ಇವಕ್ಕೆ ಆತ್ಮಹತ್ಯೆ ಸಂಚಿಗಳು ಅಂತಂದೇಳಿ ಕರೀತಾರೆ. ಇನ್ನು ಗಾಲ್ಗಿ ಸಂಕೀರ್ಣದ ಬಗ್ಗೆ ಹೇಳಬೇಕಪ್ಪ ಅಂತಂದರೆ ಗಾಲ್ಗಿ ಸಂಕೀರ್ಣದಲ್ಲಿ ಏನಾಗುತ್ತೆ, ಅನೇಕ ರಾಸಾಯನಿಕ ವಸ್ತುಗಳು ಸ್ರವಿಕೆ ಆಗ್ತವೆ. ಹಂಗಾಗಿ ಇದಕ್ಕೆ ಸ್ರವಿಕೆಯ ಕಣದಂಗ ಅಂತ ನಾವು ಹೇಳ್ಬೋದು. ಇನ್ನು ರೈಬೋಸೋಮ್ಗಳ ಬಗ್ಗೆ ಹೇಳಬೇಕಪ್ಪ ಅಂತಂದರೆ ರೈಬೋಸೋಮ್ ಅಂತಂದ್ರೆ ಪ್ರೋಟೀನ್ ಉತ್ಪಾದನೆಗೆ ನೆರವಾಗ್ತೈತಿ. ಹಂಗಾಗಿ ಇದಕ್ಕೆ ಪ್ರೋಟೀನ್ ಕಾರ್ಖಾನೆ ಅಂತಂದು ಹೇಳ್ಬೋದು. ಇನ್ನು ಮೈಟೋಕಾಂಡ್ರಿಯಾ ಬಗ್ಗೆ ಇನ್ನೊಂದು ಸ್ವಲ್ಪ ಮಾಹಿತಿ ಹೇಳಬೇಕಪ್ಪ ಅಂತಂದರೆ ಇದು ಏನು ಮೈಟೋಕಾಂಡ್ರಿಯಾ ಐತಲ್ಲ ಇದು ತನ್ನದೇ ಆದಂತಹ DNA ಹೊಂದಿರ್ತೈತಿ ಮತ್ತು ತನ್ನದೇ ಆದಂತಹ ಒಂದು ರೈಬೋಸೋಮ್ಗಳನ್ನು ಹೊಂದಿರ್ತೈತಿ. ಇದ್ರದ್ದು ಒಂದು ವಿಶೇಷತೆ. ಅದೇ ರೀತಿಯಾಗಿ ಸಸ್ಯಗಳಲ್ಲಿ ಮಾತ್ರ ಕಂಡುಬರುವಂಥ ಪ್ಲಾಸ್ಟಿಡ್ಗಳು ಏನಾಗಿರ್ತವಪ್ಪ ಅಂತಂದರೆ ತನ್ನದೇ ಆದಂಥ DNA ಮತ್ತು ರೈಬೋಸೋಮ್ಗಳನ್ನು ಹೊಂದಿರ್ತವೆ. ಇನ್ನು 70ನೇ ಪ್ರಶ್ನೆ ನೋಡೋದಾಯ್ತಪ್ಪ ಅಂತಂದರೆ ಪ್ಲಾಸ್ಟಿಡ್ಗಳು ಇಲ್ಲಿ ಕಂಡು ಬರುತ್ತವೆ ಅಂತ ಹೇಳ್ಯಾರ. ಆಮೇಲೆ ಆಪ್ಷನ್ ಯಾವ್ಯಾವ ಕೊಟ್ಟಾರ, ಪ್ರಾಣಿ ಜೀವಕೋಶಗಳಲ್ಲಿ ಅಂತ ಹೇಳ್ಕೊಟ್ಟಾರ, 2ನೇದು ಸಸ್ಯ ಜೀವಕೋಶಗಳಲ್ಲಿ ಅಂತ ಕೊಟ್ಟಾರ, 3ನೇದು ಪಕ್ಷಿ ಜೀವಕೋಶಗಳಲ್ಲಿ, 4ನೇದು ಸೂಕ್ಷ್ಮಾಣು ಜೀವಿಗಳಲ್ಲಿ ಅಂತ ಕೊಟ್ಟಾರ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಈಸಿ ಐತಿ. ಪ್ಲಾಸ್ಟಿಡ್ಗಳು ಎಲ್ಲಿ ಕಂಡು ಬರ್ತಾವಪ್ಪ ಅಂತಂದರೆ ಸಸ್ಯ ಜೀವಕೋಶಗಳಲ್ಲಿ ಮಾತ್ರ ಏನು ಮಾಡ್ತಾವೆ, ಪ್ಲಾಸ್ಟಿಡ್ಗಳು ಕಂಡು ಬರ್ತಾವೆ, ಪ್ರಾಣಿ ಜೀವಕೋಶಗಳಲ್ಲಿ ಕಂಡು ಬರೋಂಗಿಲ್ಲ. ಇನ್ನು 71ನೇ ಪ್ರಶ್ನೆಯನ್ನು ನಾವು ನೋಡೋದಾಯ್ತಪ್ಪ ಅಂತಂದರೆ ಬಣ್ಣ ಕೊಡದ ಕಣದಂಗಗಳಿಲ್ಲದ ಪ್ಲಾಸ್ಟಿಡ್ಗಳು ಅಂತ ಕೇಳ್ಯಾರ. ಬಣ್ಣ ಕೊಡದ ವರ್ಣಕಗಳಿಲ್ಲದ ಪ್ಲಾಸ್ಟಿಡ್ಗಳು ಇವಕ್ಕೆ ನಾವೇನಂತ ಕರಿತೀವಿ, ಲ್ಯುಕೋಪ್ಲಾಸ್ಟಿಡ್ಗಳು ಅಂತಂದೇಳಿ ಕರಿತೀವಿ. ಇವಕ್ಕೇನಿರಂಗಿಲ್ಲ, ಬಣ್ಣ ಕೊಡಂಗಿಲ್ಲ. ಇವು ವೈಟ್ ಕಲರ್ ಇರ್ತವೆ. ಇವು ನಾವು ಎಲ್ಲಿ ಕಾಣ್ತೀವಪ್ಪ ಅಂತಂದ್ರೆ ಬೇರುಗಳಲ್ಲಿ ನಾವು ಕಾಣ್ತೀವಿ. ಇನ್ನು ಕ್ಲೋರೋಪ್ಲಾಸ್ಟ್ ಅಂತಂದರೆ ಎಲೆ ಹಸಿರಾಗಿರಲು ಕಾರಣ ಕ್ಲೋರೋಪ್ಲಾಸ್ಟ್ ಕಾರಣ ಆಗಿರ್ತೈತಿ. ಕ್ರೋಮೋಪ್ಲಾಸ್ಟ್ ಅಂತಂದರೆ ಹಲವಾರು ಬಣ್ಣಗಳನ್ನು ಹೊಂದಿರುವಂಥ ಒಂದು ಪ್ಲಾಸ್ಟಿಡ್ಗಳು ಆಗಿರ್ತೈತಿ. ಹಾಗಾದರೆ ಇದಕ್ಕೆ ಯಾವುದಪ್ಪ ಅಂತಂದ್ರೆ ಲುಕೋಪ್ಲಾಸ್ಟ್ ಆಗಬೇಕಾಗಿತ್ತು. ಇದು ಯುಕೋ ಅಂತ ಬರ್ಕೊಂಡಾರೆ. ಇದು ಏನಪ್ಪ ಅಂತಂದರೆ ಲುಕೋಪ್ಲಾಸ್ಟ್ಗಳು. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಲುಕೋಪ್ಲಾಸ್ಟ್ಗಳು ಸರಿಯಾದ ಉತ್ತರ ಆಗ್ತೈತಿ. ಇನ್ನು 72ನೇ ಪ್ರಶ್ನೆಯನ್ನು ನಾವು ನೋಡೋದಾಯ್ತಪ್ಪ ಅಂತಂದರೆ 72ನೇ ಪ್ರಶ್ನೆ ಏನೈತಿ, ಕ್ಯಾರೆಟ್, ಗೆಣಸು, ಬೀಟ್ರೂಟ್ ಸಸ್ಯದ ಇದರ ಭಾಗಗಳಾಗ್ಯಾವ ಅಂತ ಕೇಳ್ಯಾರ. ಎಲೆಗಳ ಭಾಗನ ಅಥವಾ ಕಾಂಡ ಭಾಗನ ಅಥವಾ ಬೇರುನ ಅಥವಾ ಕಾಯಿಗಳ ಅಂತ ಕೇಳ್ಯಾರ. ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಇವತ್ತು ಆಲ್ಮೋಸ್ಟ್ ಆಗಲಿ ನಾವು ಏನು ಮಾಡೀವಿ ಇದನ್ನೇ ಮಾತಾಡಿವಿ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಬೇರುಗಳು. ಸಸ್ಯದ ಬೇರುಗಳು ಯಾವ್ಯಾವು, ಕ್ಯಾರೆಟು, ಗೆಣಸು, ಬೀಟ್ರೂಟು, ಸಿಹಿಗೆಣಸು ಇವೆಲ್ಲ ಏನಪ್ಪ ಅಂತಂದರೆ ಮೂಲಂಗಿ ಇವೆಲ್ಲ ಏನಪ್ಪ ಅಂತಂದರೆ ಸಸ್ಯದ ಬೇರು ಭಾಗಗಳು. ಕಾಂಡ ಭಾಗಗಳು ಯಾವುದಪ್ಪ ಅಂತಂದರೆ ಆಲೂಗಡ್ಡೆ, ಅರಿಶಿಣ, ಶುಂಠಿ. ಇನ್ನು ಎಲೆಗಳ ಬಗ್ಗೆ ಹೇಳ್ಬೇಕಪ್ಪ ಅಂತಂದರೆ ಈರುಳ್ಳಿ, ಎಲೆಕೋಸು, ಬೆಳ್ಳುಳ್ಳಿ ಇವೆಲ್ಲ ಏನಪ್ಪ ಅಂತಂದರೆ ಸಸ್ಯದ ಎಲೆ ಭಾಗಗಳಾಯಿತು. 73ನೇ ಪ್ರಶ್ನೆ ನೋಡೋದಾಯ್ತಪ್ಪ ಅಂತಂದರೆ ಸ್ಪೀಸಿಸ್ ಪ್ಲಾಂಟೇರಮ್ ಪುಸ್ತಕದ ಕರ್ತೃ ಯಾರು ಅಂತ ಕೇಳ್ಯಾರ. 1ನೇದು ಯಾವ್ದು ಕೊಟ್ಟಾರ, ಪರಾಶರ ಅಂತ ಹೇಳ್ಕೊಟ್ಟಾರ. 2ನೇದು ಅರಿಸ್ಟಾಟಲ್ ಅಂತ ಹೇಳ್ಕೊಟ್ಟಾರ. 3ನೇದು ಕರೋಲಸ್ ಲೀನಿಯಸ್ ಅಂತ ಹೇಳ್ಕೊಟ್ಟಾರ. 4ನೇದು ಚಾರ್ಲ್ಸ್ ಡಾರ್ವಿನ್ ಅಂತಂದು ಹೇಳಿ ಕೊಟ್ಟಾರ. ಹಾಗಾದರೆ ಸ್ಪೀಸಿಸ್ ಪ್ಲಾಂಟರಮ್ ಮತ್ತು ಸಿಸ್ಟಮ ನ್ಯಾಚುರೆ ಎಂಬ ಗ್ರಂಥವನ್ನು ಬರೆದವ್ರು ಯಾರಪ್ಪ ಅಂತಂದರೆ ಕರೋಲಸ್ ಲೀನಿಯಸ್. ಇವ್ರು ಏನು ಮಾಡ್ಯಾರಪ್ಪ ಅಂತಂದರೆ ಸ್ಪೀಸಿಸ್ ಪ್ಲಾಂಟೇರಮ್ ಮತ್ತು ಸಿಸ್ಟಮ್ ನ್ಯಾಚುರೆ ಎಂಬ ಗ್ರಂಥವನ್ನು ಬರೆದಾರೆ. ಪರಾಶರ ಇವರು ವೃಕ್ಷಾಯುರ್ವೇದ ಎನ್ನುವಂಥ ಗ್ರಂಥ ಬರೆದಾರ. ಅರಿಸ್ಟಾಟಲ್ ಜೀವಶಾಸ್ತ್ರದ ಪಿತಾಮಹ. ಚಾರ್ಲ್ಸ್ ಡಾರ್ವಿನ್ ನಿಸರ್ಗದ ಆಯ್ಕೆ ಸಿದ್ಧಾಂತವನ್ನು ಪ್ರತಿಪಾದನೆಯನ್ನು ಮಾಡ್ಯಾರ. 24ನೇ ಪ್ರಶ್ನೆ ನೋಡೋದಾಯ್ತಪ್ಪ ಅಂತಂದರೆ ಎಲ್ಲ ಸಸ್ಯಗಳ ಬೆಳವಣಿಗೆಗೆ ಅತ್ಯವಶ್ಯಕವಾಗಿ ಬೇಕಾಗಿರುವ ಧಾತುಗಳ ಸಂಕೇತಾಕ್ಷರಗಳು ಅಂತಂದು ಕೇಳ್ಯಾರ. 1ನೇದು NPK ಅಂತಂದು ಹೇಳ್ಕೊಟ್ಟಾರ. 2ನೇದು ಸಲ್ಫರ್, ಲೆಡ್, ಪೊಟ್ಯಾಷಿಯಮ್ ಅಂತ ಹೇಳ್ಕೊಟ್ಟಾರ. 3ನೇದು ಪೊಟ್ಯಾಷಿಯಮ್, ಕಾಪರ್, ಫ್ಲೋರಿನ್ ಅಂತ ಹೇಳ್ಕೊಟ್ಟಾರ. 4ನೇದು ಫಾಸ್ಫರಸ್, ಕ್ಯಾಲ್ಸಿಯಂ, ಪ್ಲಾಟಿನಮ್ ಅಂತಂದು ಹೇಳ್ಕೊಟ್ಟಾರ. ಹಾಗಾದರೆ ಇದಕ್ಕೆ ನಮಗೆ ಆಲ್ಮೋಸ್ಟ್ ಆಗಲಿ ಗೊತ್ತಿರ್ತೈತಿ. ಎಲ್ಲ ಸಸ್ಯಗಳ ಬೆಳವಣಿಗೆಗೆ ಅತಿ ಅವಶ್ಯಕವಾಗಿ ಬೇಕಾಗಿರೋದು ಯಾವುದಪ್ಪ ಅಂತಂದರೆ NPK ಗೊಬ್ಬರ ಅಂತ ಹೇಳಿನ ಬರ್ತೈತಿ. ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಮ್ ಇದಕ್ಕೆ ಸರಿಯಾದಂಥ ಒಂದು ಉತ್ತರ. ಇನ್ನು ಕೊನೆಯ ಪ್ರಶ್ನೆಯನ್ನು ನಾವು ನೋಡೋದಾಯ್ತಪ್ಪ ಅಂತಂದರೆ ಕೊನೆಯ ಪ್ರಶ್ನೆ 75ನೇ ಪ್ರಶ್ನೆ, ನೈಟ್ರೋಜನಸ್ ಗೊಬ್ಬರಕ್ಕೆ ಒಂದು ಉದಾಹರಣೆ ಅಂತಂದೇಳಿ ಕೇಳ್ಯಾರ. ಆಪ್ಷನ್ ಯಾವ್ಯಾವ ಕೊಟ್ಟಾರಪ್ಪ ಅಂತಂದರೆ 1ನೇದು ಸೂಪರ್ ಫಾಸ್ಫೇಟ್ ಅಂತ ಹೇಳಿ ಕೊಟ್ಟಾರ. 2ನೇದು ಯೂರಿಯಾ. 3ನೇದು ಪೊಟ್ಯಾಷಿಯಮ್ ಸಲ್ಫೇಟ್. 4ನೇದು ಪೊಟ್ಯಾಷಿಯಮ್ ಕ್ಲೋರೈಡ್. ಇವೆಲ್ಲದರೊಳಗೆ ಏನಿಲ್ಲ, ನೈಟ್ರೋಜನ್ ಇಲ್ಲ. ಆದರೆ ಯೂರಿಯಾದ್ರೊಳಗೆ ಏನೈತಪ್ಪ ಅಂತಂದರೆ ನೈಟ್ರೋಜನ್ ಐತಿ. ಯೂರಿಯಾದ ಫಾರ್ಮುಲಾ ಏನಪ್ಪ ಅಂತಂದರೆ NH2CO NH2 ಇದು ಏನಪ್ಪ ಅಂತಂದರೆ ಯೂರಿಯಾದ ಫಾರ್ಮುಲಾ. ಹಾಗಾಗಿ ನೈಟ್ರೋಜನಸ್ ಗೊಬ್ಬರಕ್ಕೆ ಒಂದು ಉದಾಹರಣೆ ಯಾವುದಪ್ಪ ಅಂತಂದರೆ ನಾವು ಯಾವುದು ಹೇಳ್ಬೋದಪ್ಪ ಅಂತಂದರೆ ಯೂರಿಯಾ ಹೇಳ್ಬೋದು. ಇವತ್ತಿಂದೊಂದು ಸೆಷನಲ್ಲಿ ಏನಾಯ್ತಪ್ಪ ಅಂತಂದರೆ ಸಸ್ಯಗಳದ್ರ ಮೇಲೆ ಕೇಳ್ಬೋದಾದಂಥ ಪ್ರಶ್ನೆಗಳನ್ನು ನಾವು ಬಿಡಿಸಿದ್ವಿ. ಇನ್ನು ಪ್ರಾಣಿಗಳ ಮೇಲೆ ಯಾವ ರೀತಿ ಕೇಳ್ತಾರೆ ಅಂತ ನೋಡೋಣ. ಅದೇ ರೀತಿಯಾಗಿ ನೀವೇನು ಮಾಡಬೇಕಾಗ್ತದೆ, 9ನೇ ತರಗತಿಯ
ಜೀವಿಗಳಲ್ಲಿ ವೈವಿಧ್ಯತೆ ಅನ್ನೋದು ಒಂದು ಅಧ್ಯಾಯದ ಮ್ಯಾಗ ಪೂರ್ಣವಾದಂಥ ಒಂದು ಅಧ್ಯಯನವನ್ನು ಮಾಡಬೇಕಾಗ್ತೈತಿ. ಯಾಕಪ್ಪ ಅಂತಂದರೆ ಈ ಅಧ್ಯಾಯದಿಂದ ನಮಗೆ ಖಂಡಿತವಾಗಿ 1 ಅಥವಾ 2 ಅಂಕ ಬಂದಿರ್ತೈತಿ. ಆಮೇಲೆ ಇಲ್ಲಿ ಜಾಸ್ತಿ ಏನು ಕೇಳ್ತಾರಪ್ಪ ಅಂತಂದರೆ ಉದಾಹರಣೆ ಕೊಟ್ಟು ಇಲ್ಲ ಅಂತಂದರೆ ಚಿತ್ರ ಕೊಟ್ಟು ಇದು ಯಾವುದಕ್ಕಾಗ್ತೈತಿ ಅನ್ನೋ ಕೇಳುವಂಥ ಚಾನ್ಸಸ್ ಬಹಳ ಇರ್ತೈತಿ. ಧನ್ಯವಾದಗಳು.